ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಸ್ಪೆಟ್ಟನ್ನು ಯೂಸ್ ಮಾಡ್ತಿದ್ವಿ. ವಯಸ್ಸಾಗಿರೋರಾಗಿರ್ಬೋದು, ವಯಸ್ಸಾಗಿರೋರಿಗಿಂತಲೂ ಹೆಚ್ಚಿಗೆ ಯಂಗ್ ಜನ್ರೇಷನು, ಮಕ್ಕಳು ಮತ್ತು ಮಿಡ್ಲ್ ಏಜರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ಪೆಟ್ಟನ್ನು ಯೂಸ್ ಮಾಡ್ತಿದ್ದೀವಿ. ಸ್ಪೆಟ್ ಯೂಸ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ ಪೊಲ್ಯೂಷನಿಂದ ಆಗಿರ್ಬೋದು, ಡಸ್ಟ್ ಅಲರ್ಜಿ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಕಣ್ಣಿನ ಅಲರ್ಜಿ ಆಗ್ತಿದೆ. ಮತ್ತು ಜಾಸ್ತಿ ಸಣ್ಣ ಮಕ್ಕಳು ಕೂಡ ಇವಾಗ ಮೊಬೈಲ್ ನೋಡ್ತಾರೆ. ಕೆಲವೊಬ್ಬರು ಮಕ್ಕಳಂತೂ ಮೊಬೈಲ್ ಇಲ್ಲದೆ ಊಟನೇ ಮಾಡಲ್ಲ, ಆ ಥರ ಸಿಚುವೇಶನ್ ಬಂದಿದೆ ಇವಾಗ. ಸೊ ಆಲ್ಮೋಸ್ಟ್ ಆಲ್ ಕೆಲಸ ಮಾಡೋದು ಅಷ್ಟೇ ಲ್ಯಾಪ್ಟಾಪಲ್ಲೇ ಜಾಸ್ತಿ ಯೂಸ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಯೂಸ್ ಮಾಡಿಬಿಟ್ಟು ಕೆಲಸ ಮಾಡೋದು, ಮತ್ತು ಟಿ ವಿನ ಜಾಸ್ತಿ ನೋಡೋದು. ಮೊಬೈಲು, ಟಿ ವಿ ಮತ್ತು ಲ್ಯಾಪ್ಟಾಪಿಂದ, ಪೊಲ್ಯೂಷನ್ನಿಂದ, ಡಸ್ಟ್ ಅಲರ್ಜಿಯಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಕಣ್ಣಿನ ಸಮಸ್ಯೆ ಆಗ್ತಾಯಿದೆ. ಕಣ್ಣಿಗೆ ಅಲರ್ಜಿ ಆಗ್ತಾಯಿದೆ, ಕಣ್ಣುರಿ ಬರ್ತಾಯಿದೆ. ಕೆಲವೊಬ್ಬರು ಬಾಡಿ ತುಂಬಾ ಹೀಟ್ ಇರುತ್ತೆ, ಅವರಿಗಂತೂ ತುಂಬಾ ಕಣ್ಣುರಿ, ತಲೆನೋವು, ಇದೆಲ್ಲ ಸಮಸ್ಯೆಗೆ ನಾನು 2 ರೀತಿ ಸೊಲ್ಯೂಷನ್ ಕೊಡ್ತೀನಿ. ಒಂದು ದೀರ್ಘಕಾಲದ ಸೊಲ್ಯೂಷನ್ನು, ಅಂದರೆ ನಿಮಗೆ ತಲೆನೋವು, ಕಣ್ಣುರಿ ಅದೆಲ್ಲ ಬರೋದಿಲ್ಲ ನಾನು ಹೇಳುವಂತಹ ಇದನ್ನು ಮಾಡೋದ್ರಿಂದ. ಇನ್ನೊಂದು ತಕ್ಷಣ ಸೊಲ್ಯೂಷನ್ನು, ಇವಾಗ ತಕ್ಷಣ ತುಂಬ ಕಣ್ಣುರಿ ಬರ್ತಾ ಇರುತ್ತೆ, ಅದಕ್ಕೆ ಏನು ಮಾಡಬೇಕು, ತಕ್ಷಣ ರಿಲೀಫ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಟೋಟಲಾಗಿ 2 ರೀತಿ ಸೊಲ್ಯೂಷನ್ ಕೊಡ್ತೀನಿ. ಮೊದಲನೇದಾಗಿ ನೋಡೋದಾದರೆ ದೀರ್ಘಕಾಲದ ಸೊಲ್ಯೂಷನ್ನು. ನಿಮಗೆ ಸ್ಪೆಟ್ ಯೂಸ್ ಮಾಡ್ದೇ ನಮ್ಮ ಕಣ್ಣು ಚೆನ್ನಾಗಿ ಇಟ್ಕೊಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ನಲ್ಲಿ ಬಂದುಬಿಟ್ಟು ಬಾದಾಮಿ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಬಾದಾಮಿಯಲ್ಲಿ ವಿಟಮಿನ್ ಸಿ ಇರುತ್ತೆ, ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಇದು ಕಣ್ಣು ಸ್ಪಷ್ಟವಾಗಿ ಕಾಣೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಐ ಇಶ್ಯೂಸ್ ನಿಮಗೆ ಏನೇ ಇದ್ದರೂ ಕೂಡ, ಕಣ್ಣಿನ ಸಮಸ್ಯೆ, ಇವಾಗ ರೆಡ್ ಕಣ್ಣಾಗಿರ್ಬೋದು, ಕಣ್ಣು ಚೆನ್ನಾಗಿ ಕಾಣದೇ ಇರ್ಬೋದಾಗಿರ್ಬೋದು, ಕಣ್ಣುರಿ ಆಗಿರ್ಬೋದು, ಅದೆಲ್ಲ ಸಮಸ್ಯೆಗೂ ಇದರಿಂದ ಪರಿಹಾರ ಇದೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದನ್ನು ಇಲ್ಲ ನೀವು ಹಾಗೆ ಯೂಸ್ ಮಾಡೋದಾದರೆ ಇದನ್ನು ನೆನೆಸಿಟ್ಕೊಂಡ್ಬಿಟ್ಟು ಡೈಲಿ ಬೆಳಗ್ಗೆ ಸಿಪ್ಪೆ ತೆಗೆದುಬಿಟ್ಟು ಒಂದು 3 ರಿಂದ 4 ನೀವು ತಿನ್ಬೋದು. ನೆಕ್ಸ್ಟ್ 2ನೇದು ಬಂದುಬಿಟ್ಟು ವಾಟರ್ ಮೆಲನ್ ಸೀಡ್ಸು, ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ. ಇದರಲ್ಲಿ ತುಂಬಾ ನ್ಯೂಟ್ರಿಷನ್ ಇದೆ. ಇದರಲ್ಲಿ ವಿಟಮಿನ್ ಎ ಇದೆ. ಇದು ಕಣ್ಣಿಗೆ ಪೊರೆ ಬರದೇ ಇರೋ ಥರ ಕಾಪಾಡುತ್ತೆ. ಹಾಗೆ ಕೆಲವರಿಗೆ ರಾತ್ರಿ ಸರಿಯಾಗಿ ಕಣ್ಣು ಕಾಣಿಸ್ತಾ ಇರಲ್ಲ, ಆ ಸಮಸ್ಯೆ ಇದ್ದರೆ ಕೂಡ ನಿಮ್ಮಲ್ಲಿ ಅದನ್ನು ಕೂಡ ಇದು ದೂರ ಮಾಡುತ್ತೆ. ಮತ್ತು ಇದರಲ್ಲಿ ಜಿಂಕು ಮತ್ತು ಮ್ಯಾಗ್ನೀಷಿಯಮು, ಪೊಟ್ಯಾಷಿಯಮು, ಇದೇ ಥರ ಹಲವಾರು ನ್ಯೂಟ್ರಿಯೆಂಟ್ಸ್ ಕಲ್ಲಂಗಡಿ ಬೀಜದಲ್ಲೇ ಇದೆ. ಹಾಗಾಗಿ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು, ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಕಾಳು ಅಷ್ಟೇ. ಇವಾಗ ಕೆಲವರಿಗೆಲ್ಲ ಕೆಲವೊಂದು ಟೈಮಲ್ಲಿ ರೆಡ್ ಆಗ್ತಾ ಇರುತ್ತೆ ಕಣ್ಣು, ಮತ್ತು ಇಲ್ಲಾಂದರೆ 15 ಡೇಸ್ಗೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಹೀಗೆ ಪದೇ ಕಣ್ಣು ರೆಡ್ ಆಗ್ತಾ ಇತ್ತು ಅಂದರೆ ಇದು ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು. ಇದು ಐ ಇನ್ಫೆಕ್ಷನ್ ಆಗಿದೆ, ಅದನ್ನು ಇದು ದೂರ ಮಾಡುತ್ತೆ. ಮತ್ತು ಕಣ್ಣುರಿಗೆ ಅಷ್ಟೇ ತುಂಬ ಒಳ್ಳೆಯದು. ಇದರಲ್ಲಿ ಕೊತ್ತಂಬರಿ ಕಾಳಲ್ಲಿ ತಂಪಿನ ಗುಣ ತುಂಬ ಇದೆ. ಇದು ಕಣ್ಣಿಗೆ ತುಂಬಾ ತಂಪು ಕೊಡುತ್ತೆ. ಕಣ್ಣಿನ ಉರಿ ಇದ್ದು ಅಂದರೆ ಕೊತ್ತಂಬರಿ ಕಾಳನ್ನು ನೀರಿನಲ್ಲಿ ನೆನೆಸಬೇಕು. ನೆಕ್ಸ್ಟ್ ಒಂದು ಕಾಟನ್ನ ತೊಗೊಂಬಿಟ್ಟು ಆ ನೀರಿನಲ್ಲಿ ಎತ್ತಿಬಿಟ್ಟು ಕಾಟನನ್ನು 2 ಕಣ್ಣಿಗೆ ನೀವು ಇಟ್ಕೊಳೋದ್ರಿಂದ ಕಣ್ಣುರಿ ಕಮ್ಮಿ ಆಗುತ್ತೆ. ಮತ್ತು ಕಣ್ಣು ರೆಡ್ನೆಸ್ ಆಗಿದ್ದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಕಣ್ಣುರಿ ಇತ್ತು ಅಂದರೆ ನೀವು ಕೊತ್ತಂಬರಿ ಕಾಳಿನ ಇವಾಗ ಹೇಳಿದ್ನೆಲ್ಲ ನೀರಲ್ಲಿ ನೆನೆಸ್ಬಿಟ್ಟು ನಿಮ್ಮ ಕಾಟನಿಂದ 2 ಕಣ್ಣು ಮೇಲೆ ನಿಮ್ಮ ಹತ್ತಿನ ಅದನ್ನು ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿದರೆ ನಿಮಗೆ ಕಣ್ಣುರಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ರೆಡ್ನೆಸ್ ಕಣ್ಣಿಗೆ ಏನು ಅಂತ ಲಾಸ್ಟಲ್ಲಿ ಪರಿಹಾರ ನಾನು ಇವಾಗ ಹೇಳ್ತೀನಲ್ಲ, ರೆಮಿಡಿ ಆದರೂ ಮಾಡಿದರೆ ನಿಮಗೆ ಕಣ್ಣು ಪದೇ ರೆಡ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೋಪಿನ ಕಾಳು. ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ನ್ಯೂಟ್ರಿಯೆಂಟ್ಸ್ ಅಷ್ಟೇ ತುಂಬ ಇದೆ ಇದರಲ್ಲಿ. ಇದು ಕಣ್ಣಿನ ದೃಷ್ಟಿ ಹೆಚ್ಚಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಸೂಕ್ಷ್ಮತೆ, ಕಣ್ಣು ತುಂಬ ಸೂಕ್ಷ್ಮತೆಯನ್ನು ಕೂಡ, ಕಣ್ಣಿನ ಸೂಕ್ಷ್ಮತೆಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಇವಾಗ ಕೆಲವೊಂದು ಸಲ ಮಕ್ಕಳಲ್ಲಿ ನೀರು ಇಳಿತಾ ಇರುತ್ತೆ, ಕೆಲವೊಂದು ಟೈಮು ಒಂದು ಕಣ್ಣಲ್ಲಿ ಅಥವಾ 2 ಕಣ್ಣಲ್ಲಿ ಪದೇ ಇವಾಗ ನೀರು ಬರ್ತಾ ಇರುತ್ತೆ. ಆವಾಗ ಇದು ಸೋಪಿನ ಕಾಳು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಜಾಸ್ತಿ ತಿನ್ನೋದ್ರಿಂದ ಆ ಥರ ನೀರು ಇಳಿಯೋದು ಕಮ್ಮಿ ಆಗುತ್ತೆ. ದೊಡ್ಡವರಲ್ಲೇ ಆಗಿರ್ಬೋದು, ಚಿಕ್ಕವರಲ್ಲೇ ಆಗಿರೋದು ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಾಳುಮೆಣಸು ಅಷ್ಟೇ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಇದೆ. ಇದು ಕಣ್ಣಿನ ನರಗಳಿಗೆ ತುಂಬಾ ಒಳ್ಳೆಯದು. ಇದು ಕಣ್ಣಿನ ದಿವ್ಯ ದೃಷ್ಟಿಯನ್ನು ಹೆಚ್ಚು ಮಾಡುತ್ತೆ. ಇವಾಗ ಕಣ್ಣಿನ ನರಗಳ ಸಮಸ್ಯೆ ಏನೇ ಇದ್ದರೂ ಕೂಡ ನೀವು ಕಾಳುಮೆಣಸನ್ನ ಡೈಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ, ಇವಾಗ ಅಡುಗೆಗಳಲ್ಲಾಗಿರ್ಬೋದು, ಅಥವಾ ನಾನು ಇವಾಗ ಹೇಳ್ತೀನಲ್ಲ ಪೌಡ್ರು, ಅದರಲ್ಲಿ ಅದ್ರ ಮೂಲಕ ನೀವು ಕಾಳುಮೆಣಸು ತಿನ್ನೋದ್ರಿಂದನೂ ಕೂಡ ತುಂಬಾ ಕಣ್ಣಿಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಲ್ಲಸಕ್ಕರೆ. ನೀವು ಕೆಂಪು ಕಲ್ಲಸಕ್ಕರೆ ಆಗಿರ್ಬೋದು ಅಥವಾ ವೈಟ್ ಕಲ್ಲಸಕ್ಕರೆ ಆಗಿರ್ಬೋದು. ಕೆಂಪು ಕಲ್ಲಸಕ್ಕರೆ ತುಂಬಾ ಒಳ್ಳೆಯದು, ತುಂಬ ತಂಪು. ಇದು ಬ್ಲಡ್ಡನ್ನು ಇಂಪ್ರೂವ್ ಮಾಡುತ್ತೆ. ಮತ್ತು ಕಣ್ಣಿಗೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಕಣ್ಣುರಿ ಸಮಸ್ಯೆ, ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಕೂಡ ಇದು ತಡೆಗಟ್ಟುತ್ತೆ. ಕೆಂಪು ಕಲ್ಲಸಕ್ಕರೆ ಆಗಿರ್ಬೋದು, ವೈಟ್ ಕಲ್ಲಸಕ್ಕರೆ ಆಗಿರ್ಬೋದು, ಇದು ಕೂಡ ತುಂಬ ಒಳ್ಳೆಯದು.
ಇವಾಗ ಮನೆ ಮದ್ದು ಏನು ಅಂತ ಹೇಳ್ತೀನಿ. ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಏನು ಮಾಡ್ಕೊಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಇವಾಗ ನೀವು ಒಂದು 10-12 ಬಾದಾಮಿನ ತೊಗೊಳ್ಳಿ. ಹಾಗೆ ವಾಟರ್ ಮೆಲನ್ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ ಅಂತ ಹೇಳಿದ್ನಲ್ಲ, ಅದನ್ನು ಒಂದು 2 ಸ್ಪೂನಷ್ಟು ನೀವು ತೊಗೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಕಾಳನ್ನು ಅಷ್ಟೇ ಒಂದು 2 ಸ್ಪೂನಷ್ಟು ನೀವು ಕೊತ್ತಂಬರಿ ಕಾಳನ್ನು ಸಹ ತೊಗೊಬೇಕಾಗುತ್ತೆ. ನೆಕ್ಸ್ಟು ಸೋಂಪು ಕಾಳು ಅಷ್ಟೇ, ಅದನ್ನು ಕೂಡ ಒಂದು 2 ಸ್ಪೂನಷ್ಟು ತೊಗೊಳ್ಳಿ. ಮತ್ತು ಕಾಳುಮೆಣಸು ಒಂದು 4-5 ಕಾಳುಮೆಣಸನ್ನ ತೊಗೊಳ್ಳಿ. ನೆಕ್ಸ್ಟು ಕಲ್ಲುಸಕ್ಕರೆ, ಕೆಂಪು ಕಲ್ಲುಸಕ್ಕರೆ ಆಗಿರ್ಬೋದು ಅಥವಾ ವೈಟ್ ಕಲ್ಲುಸಕ್ಕರೆ ಆಗಿರ್ಬೋದು, ನೀವು ಯಾವ ಕಲ್ಲುಸಕ್ಕರೆನಾರೇ ಆಗಲಿ ಒಂದು 20 ಗ್ರಾಮಷ್ಟು ಕಲ್ಲುಸಕ್ಕರೆನ ತೊಗೊಳ್ಳಿ. ಇದಿಷ್ಟನ್ನು ತೊಗೊಂಡ್ಬಿಟ್ಟು ನೀವು ಚೆನ್ನಾಗಿ ಪುಡಿ ಮಾಡಬೇಕಾಗುತ್ತೆ. ನೀವು ಮಿಕ್ಸಿನಾರೇ ಹಾಕ್ಕೊಬೋದು ಅಥವಾ ಕಲ್ಲಲ್ಲಿ ಬೇಕಾದ್ರೂ ನೀವು ಕುಟ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಬೋದು. ಇದಿಷ್ಟನ್ನು ಪುಡಿ ಮಾಡ್ಕೊಂಬಿಟ್ಟು ಡೈಲಿ 1 ಸ್ಪೂನಷ್ಟು ನೀವು ಊಟ ಆದಮೇಲೆ ಡೈಲಿ 1 ಸ್ಪೂನಷ್ಟು ನೀರಿನಲ್ಲರೇ ಅಥವಾ ನೀರಿನಲ್ಲಿ ಹಾಕಿದರೂ ಓಕೆ, ಹಾಲಿನಲ್ಲಾದ್ರೂ ಅಷ್ಟೇ 1 ಸ್ಪೂನಷ್ಟು ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಡೈಲಿ ಕುಡಿಯೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ. ಕಣ್ಣಿನಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು, ನಿಮಗೆ ಕಣ್ಣುರಿ ಆ ಥರ ಕಣ್ಣು ಚೆನ್ನಾಗಿ ಕಾಣದೇ ಇರ್ಬೋದು, ಮತ್ತು ಕೆಂಪು ಕಣ್ಣಾಗಿರ್ಬೋದು, ಕಣ್ಣಲ್ಲಿ ನೀರು ಇಳಿತಾ ಇರ್ಬೋದು, ಈ ಥರ ಯಾವುದೇ ಕಣ್ಣಿನ ಸಮಸ್ಯೆಗೂ ಕೂಡ ಇದು ತುಂಬಾ ಒಳ್ಳೆಯ ರಿಸಲ್ಟನ್ನು ಇದು ಕೊಡುತ್ತೆ. ಇದನ್ನು ನೀವು ಒಂದು 30 ಡೇಸ್ ಆದರೂ ನೀವು ಮಿನಿಮಮ್ ಮಾಡಬೇಕಾಗುತ್ತೆ. ಒಂದು ಮಂತ್ ಇದನ್ನು ನೀವು ಕಂಟಿನ್ಯೂಸ್ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು. ನೀವು ಸ್ಪೆಟ್ ಯೂಸ್ ಮಾಡ್ದೇ ನೀವು ಕಣ್ಣನ್ನು ನೀವು ಚೆನ್ನಾಗಿ ಇಟ್ಕೊಬೋದು. ಇದಿಷ್ಟು ಲಾಂಗ್ ಟರ್ಮ್ ಆದ. ಇವಾಗ ಶಾರ್ಟ್ ಟರ್ಮ್ ಕೆಲವರಿಗೆ ಸಡನ್ನಾಗಿ ಕಣ್ಣುರಿ ಬರುತ್ತೆ, ಕಣ್ಣು ಗುಡ್ಡೆ ಎಲ್ಲ ತುಂಬಾ ಪೇಯ್ನ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ಬೋದು, ತಕ್ಷಣ ಸ್ವಲ್ಪ ರಿಲೀಫ್ ಆಗೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಅಲೋವೆರಾ, ನೀವು ಅಲೋವೆರಾನ ತೊಗೊಂಬಿಟ್ಟು ಅದ್ರ ಒಳಗಡೆ ವೈಟ್ ಕಲರು ತೆರುಳು ಇರುತ್ತಲ್ಲ ಅದನ್ನು ತೊಗೊಂಬಿಟ್ಟು ಸ್ವಲ್ಪ ಅದನ್ನು ಹಿಂಡ್ಕೊಂಬಿಟ್ಟು ನೀವು ರಸ ಮಾಡ್ಕೊಬೇಕಾಗುತ್ತೆ. ಆ ರಸನ ಮಾಡ್ಕೊಂಬಿಟ್ಟು ನೆಕ್ಸ್ಟು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ಒಂದು ಹತ್ತಿನ ತೊಗೊಬೇಕು, ಅದನ್ನು ಅಗಲವಾಗಿ ಬಿಲ್ಲೆ ಥರ ಮಾಡ್ಕೊಬೇಕು. ಆ ಹತ್ತಿನ ನೀವೇನು ಅಲೋವೆರಾ ರಸದ್ದು ಮತ್ತು ನೀರು ಮಿಕ್ಸ್ ಮಾಡಿ ಒಂದು ರಸ ಮಾಡ್ಕೊಂಡಿರ್ತೀರಲ್ಲ ಅದರೊಳಗಡೆ ನೀವು ಹತ್ತಿಯನ್ನು ಎದ್ಬಿಟ್ಟು ನಿಮ್ಮ 2 ಕಣ್ಣಿಗೂ ಇಟ್ಕೊಂಡ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರೆ ನಿಮ್ಮ ಕಣ್ಣುರಿ ಸ್ವಲ್ಪ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೌತೆಕಾಯಿ ಅಷ್ಟು ತುಂಬಾ ಒಳ್ಳೆಯದು. ನೀವು ಸೌತೆಕಾಯಿನ ರೌಂಡಾಗಿ ಕಟ್ ಮಾಡ್ಕೊಂಬಿಟ್ಟು ನಿಮ್ಮ 2 ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಕಣ್ಣುರಿ ಕಮ್ಮಿ ಆಗುತ್ತೆ. ಕಣ್ಣಿನ ಆಯಾಸ ಆಗಿದ್ದರೆ, ಕಣ್ಣು ತುಂಬ ಉರಿತಾ ಇದ್ದರೆ ಸೌತೆಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ನೀವು ಸಿಪ್ಪೆನೂ ತೆಗೆದುಬಿಟ್ಟು ಕಟ್ ಮಾಡ್ಕೊಬೇಕು. ಬೇಕಾದರೆ ಸಿಪ್ಪೆನ ತೆಗೆದುಬಿಟ್ಟು ಒಳಗಡೆ ಏನು ವೈಟ್ ಕಲರ್ ಇದು ಇರುತ್ತಲ್ಲ ಅದನ್ನು ಮಾತ್ರ ಕಣ್ಣಿನ ಮೇಲೆ 2 ಕಣ್ಣಿನ ಮೇಲೆ ನೀವು ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನೀವು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿದರೆ ಕಣ್ಣಿನ ಆಯಾಸ, ಕಣ್ಣುರಿ ಎಲ್ಲನೂ ಸಹ ಕಮ್ಮಿ ಆಗುತ್ತೆ. ಇದನ್ನು ಸಹ ನೀವು ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಆಲೂಗೆಡ್ಡೆ ಅಂತೂ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಆಲೂಗೆಡ್ಡೆನೂ ಅಷ್ಟೇ ಚೆನ್ನಾಗಿ ತೊಳ್ಕೊಂಬಿಟ್ಟು ನೀವು ತುರ್ಕೊಬೇಕು. ಆಲೂಗೆಡ್ಡೆನ ತುರ್ದುಕೊಂಬಿಟ್ಟು ಅದನ್ನು ಹಿಂಡಿಬಿಟ್ಟು ನೀವು ರಸ ತಕ್ಕೊಬೇಕು. ಅದನ್ನು ಒಂದು ಬೌಲಲ್ಲಿ ರಸ ತೆಗೆದಿಟ್ಕೊಂಡ್ಬಿಟ್ಟು ಹತ್ತಿಯನ್ನು ತೊಗೊಂಬಿಟ್ಟು ಆ ಹತ್ತಿಯನ್ನು ನೀವೇನು ರಸ ಮಾಡ್ಕೊಂಡಿರ್ತೀರಲ್ಲ, ಆಲೂಗೆಡ್ಡೆ ತುರಿದು ಒಂದು ರಸ ಮಾಡ್ಕೊಂಡಿರ್ತೀರಲ್ಲ ಆ ರಸದಲ್ಲಿ ನೀವು ಹತ್ತಿನ ಎತ್ಕೊಬಿಟ್ಟು ನಿಮ್ಮ 2 ಕಣ್ಣಿನ ಮೇಲೆ ಅದನ್ನು ಹತ್ತಿನ ಇಟ್ಕೊಂಬಿಟ್ಟು ಒಂದು 10 ನಿಮಿಷ ನೀವು ಮಲಗೋದ್ರಿಂದ ಕಣ್ಣುರಿ, ಕಣ್ಣಿನ ಆಯಾಸ ಎಲ್ಲನೂ ಸಹ ಕಮ್ಮಿ ಆಗುತ್ತೆ. ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವನ್ನ ನೀವು ಡೈಲಿ ತಿಂಡಿಗಾದರೂ ಅಷ್ಟೇ, ಊಟಕ್ಕಾದರೂ ಆಗಲಿ, ಈ ಥರ ಡೈಲಿ ನೀವು ಅಡುಗೆಯಲ್ಲಿ ನೀವು ಕರಿಬೇವನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಉಪಯೋಗ ಇದೆ. ಕಣ್ಣುರಿ, ಕಣ್ಣಿನ ಸಮಸ್ಯೆ ಎಲ್ಲ ಕರಿಬೇವಲ್ಲಿ ಕಮ್ಮಿ ಆಗುತ್ತೆ. ಬರೀ ಕಣ್ಣಿನ ಸಮಸ್ಯೆ ಅಲ್ಲ, ತಲೆಗೂದಲು ಇರ್ಬೋದು, ಇದೇ ಥರ ನಾನಾ ಥರದ ಆರೋಗ್ಯ ಸಮಸ್ಯೆಗಳಿಗೆಲ್ಲ ಕರಿಬೇವು ತುಂಬಾ ಒಳ್ಳೆಯ ಒಂದು ಮೆಡಿಷನು. ಸೊ ನೀವು ಅಡುಗೆಯಲ್ಲಿ ಜಾಸ್ತಿ ಕರಿಬೇವನ್ನ ಯೂಸ್ ಮಾಡೋದ್ರಿಂದ ತುಂಬಾ ಸಾಕಷ್ಟು ಉಪಯುಕ್ತವಾಗುತ್ತೆ ನಿಮ್ಮ ದೇಹಕ್ಕೆ. ಸೊ ಆದಷ್ಟು ನೀವು ಕರಿಬೇವನ್ನ ಜಾಸ್ತಿ ಯೂಸ್ ಮಾಡಿ. ಡೈಲಿ ಆಹಾರದಲ್ಲಿ ನೀವು ಕರಿಬೇವನ್ನ ಯೂಸ್ ಮಾಡಿ, ಅಥವಾ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ 1-2 ಕರಿಬೇವನ್ನೆಲ್ಲ ತಿಂದರೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಕರಿಬೇವಿಂದಾಗಿ ಕಣ್ಣಿನ ಉರಿ, ಕಣ್ಣಿನ ಸಮಸ್ಯೆ ಎಲ್ಲ ದೂರ ಆಗ್ತಾ ಹೋಗುತ್ತವೆ. ನೋಡಿ, ನಾನು ಹೇಳಿದ ಇಷ್ಟು ರೆಮಿಡೀಸಲ್ಲಿ ನಿಮಗೆ ಯಾವ್ದಾದ್ರು ನೀವು ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಆ ಥರ ಪೌಡ್ರ್ ಮಾಡಿಕೊಂಡು ಪೌಡ್ರನ್ನಾರು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಗೆ ಹಾಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಪ್ರೇಟಾಗಿ ನಾನು ಒಂದೊಂದೇ ಐಟಮ್ ಹೇಳಿದ್ನಲ್ಲ ಆ ರೆಮಿಡೀಸು ಸಹ ನೀವು ಮಾಡ್ಕೊಬೋದು. ಅಥವಾ ಡೈಲಿ ಯೂಸ್ ಮಾಡುವಾಗ ಆ ಐಟಮ್ಸನ್ನು ನೀವು ಜಾಸ್ತಿ ಯೂಸ್ ಮಾಡೋದ್ರಿಂದ ಸಹ ಕಣ್ಣಿನ ಸಮಸ್ಯೆಯಿಂದ ನೀವು ದೂರ ಉಳಿಬೋದು. ಯಾವುದೇ ಥರ ಸ್ಪೆಟ್ ಯೂಸ್ ಮಾಡೋ ಅವಶ್ಯಕತೆಯೇ ನಿಮಗೆ ಇರೋದಿಲ್ಲ. ಲೈಫ್ ಟೈಮ್ ಸ್ಪೆಟ್ಟಿನ ಅವಶ್ಯಕತೆ ನಿಮಗೆ ಬರೋದಿಲ್ಲ ಈ ಒಂದು ರೆಮಿಡಿನ ಮಾಡೋದ್ರಿಂದ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ಗಾಗಿ ಯೂಸ್ಫುಲ್ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ಕೊಡೋದು, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಕೊಡೋದು. ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.